TH16 ನ್ಯೂಸ್ ಅಥವಾ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ YM ಅಥವಾ ಮಲ್ಲಪ್ಪ ಜೋತವರ ಆತ್ಮೀಯರೇ. ಇತ್ತೀಚೆಗೆ ನಮ್ಮ CM ಸಿದ್ದರಾಮಯ್ಯನವರು ಬೀದರ್ಗೆ ಹೋದಾಗ ಒಂದು ಮಾತಾಡಿದ್ದಾರೆ, ಮೆಚ್ಚುವಂಥ ಮಾತುಗಳು. ಅದರಲ್ಲೂ ಪತ್ರಿಕಾ ಮೇಲೆ ಅಥವಾ ಪತ್ರಿಕೋದ್ಯಮದ ಮೇಲೆ ಪತ್ರಿಕೆಗಳು ನಡೆಸೋದು, ಅದರಲ್ಲೂ ಸಣ್ಣ ಪತ್ರಿಕೆಗಳು ನಡೆಸೋದು, ಯೂಟ್ಯೂಬ್ಗಳು ನಡೆಸೋದು, ಮತ್ತೆ ನಡೆಸೋದು ಭಾಳ ಒದ್ದಾಡ್ತಾ ಇರ್ತಾರಲ್ಲಿ ಅವ್ರ ಬದುಕ. ಅದ್ರ ಬಗ್ಗೆ ಮಾತಾಡ್ತಾ ಕೆಲವು ಮಾತು ಬಹಳ ಸಹಜವಾಗಿ ಹೇಳಿದಾರೆ. ಮತ್ತು ಉಳಿದಂತೆ ಊಹಾತ್ಮಕ ಪತ್ರಿಕೋದ್ಯಮ ಅತ್ಯಂತ ಅಪಾಯಕಾರಿ ಹಾಗೆ ಏನೋ ಹೇಳಿದಾರೆ. ಊಹೆ ಮಾಡಬೇಕು, ಕೆಲವು ಊಹೆ ಮಾಡಬೇಕಾಗ್ತದೆ. ಆ ಊಹೆ ಮಾಡದಿದ್ದರೆ ಸತ್ಯ ಗೊತ್ತಾಗೋದಿಲ್ಲ, ಪೂರ್ಣ ಸತ್ಯ ಹೊರಗೆ ಬರಲಿಕ್ಕೆ ಆಗೋದಿಲ್ಲ. ಒಬ್ಬರಿಗೊಂದು ಸತ್ಯ ಕಂಡಿರ್ತದೆ, ಇನ್ನೊಬ್ರು ಮತ್ತೊಂದು ಕಂಡಿರ್ತದೆ. ಆ ದಿಶೆಯಲ್ಲಿ ಅವ್ರ ಮಾತನ್ನು ನಾವು ಒಪ್ಪದೇ ಹೋದರೂ ಸಹಿತ ಇವತ್ತಿನ ಪತ್ರಿಕೋದ್ಯಮದ ಬಗ್ಗೆ ಅವರು ಮಾತಾಡಿದಂಥ ಮಾತುಗಳು ಮಾತ್ರ ಭಾಳ ಮೆಚ್ಚುವಂಥವಂತ. ಯಾಕಂದ್ರೆ ಇವತ್ತಿನ ಪತ್ರಕರ್ತರು ಅಥವಾ ಅದ್ರ ಜೊತೆಗೆ ಈ ಪತ್ರಿಕರ್ತರ ಜೊತೆಗೆ ಒಂದಿಷ್ಟು ಇವತ್ತು ಹೊಸದಾಗಿ ಹುಡುಕ್ತಿರುವಂಥ ಈ ವಿಡಿಯೋಗಳು ಮಾತನಾಡೋ ಜನ ಅನ್ಬೋದು. ನೀವು ಮತ್ತೇನು ಕರಿತೀವ್ರಿಗೆ ಆ್ಯಂಕರ್ ಕರಿತೀರಿ, ಏನೋ ಕರೀರಿ, ಒಟ್ಟಿನಲ್ಲೇ ಪತ್ರಿಕೋದ್ಯಮಿಗಳು ಇವತ್ತು ಏನಾಗ್ಯದಪ್ಪ ಅಂತಂದ್ರೆ ಅವ್ರದ್ದು ಪರಿಸ್ಥಿತಿ ಕಾರ್ಪೊರೇಟ್ಗಳ ಸಂಸ್ಥೆಗಳು ಸಿಕ್ಕೊಂಡ್ಬಿಟ್ಬಿಟ್ಟಿದ್ದಾರೆ. ದೊಡ್ಡ ಪತ್ರಿಕೋದ್ಯಮ ಬಂದವ ಎಲ್ಲ ಕಾರ್ಪೊರೇಟ್ಗಳು ಸಿಕ್ಕಾಪಟ್ಟೆ ದುಡ್ಡಿದ್ದವರು, ಅವ್ರ ಹಿತಾಸಕ್ತಿ ಕೈಗೊಳಿಸೋ ಇವತ್ತು ಪತ್ರಿಕೋದ್ಯಮ ಅಥವಾ ಪತ್ರಕರ್ತರು ಅಥವಾ ಈ ಒಂದು ಆ್ಯಂಕರ್ಗಳು ಬಂದು ನಿಂತಿದ್ದಾರಪ್ಪ ಅಂತ ಅನಿಸೋದಲ್ಲ. ಫ್ಯಾಕ್ಟ್ ಏನಾರೆ ಈಗ ನೋಡ್ರಿ, ಕಳೆದ ಹಲವು ವರ್ಷಗಳಿಂದ ಅದರಲ್ಲೂ ಮೋದಿಯವ್ರ ಸರ್ಕಾರ ಬಂದ ಮೇಲಂತೂ ಹೇಳ್ತಿರೋದು ಅದಕ್ಕೆ ಗೋಧಿ ಮೀಡಿಯಾ ಅಂತೇಳಿ ನಾವು ಕರಿತೀವಿ. ಹೋದ್ರು ಅವ್ರದ್ದು ಎದ್ದ ತಕ್ಷಣ ಏನಪ್ಪ ಅಂದ್ರೆ ಸರ್ಕಾರದ ಅಡ್ವರ್ಟೈಸ್ಗಳು ಕೊಟ್ಟಂಗೆ ಕೊಡೋದು, ಹೋಗಿಬಿಡೋದು. ಯೋಜನೆಗಳು ಹಂಗೆ ಹೇಳೋದು ಅವು ಅನುಷ್ಠಾನ ಎಷ್ಟು ಕೊಂಡಿದ್ದಾವ, ಎಷ್ಟು ಇಲ್ಲ, ಏನಾಗಿದೆ ಅದಿಲ್ಲ. ಕೊಟ್ಟರಪ್ಪ 1000 ಕೋಟಿ ರೂಪಾಯಿ ಮಾಡಿರು, 10,000 ಕೋಟಿ ರೂಪಾಯಿ ಮಾಡಿರು, ರೈತರ ಸಾಲ ಮನ್ನಾ ಮಾಡಿದರು, ಕಾರ್ಪೊರೇಟ್ ಸಾಲ ಮನ್ನಾ ಮಾಡಿದರು, ಅಥವಾ ಮತ್ತೊಂದು ಯೋಜನೆ ಹಾಕ್ಕೊಂಡ್ರು, ಲಕ್ಷಾವಧಿ ಕೋಟಿಗಳು. ಇವೆಲ್ಲ ನಾವು ನೋಡಿ ಇವತ್ತು ಎಲ್ಲಿದಪ್ಪ ಎಲ್ಲ ಕೆಲಸಗಳು ಅಂತೇಳಿ ಯಾವ ವಿಶೇಷ. ಅದರಲ್ಲೂ ಗೋಧಿ ಮೀಡಿಯಾ ಜನ ಅಂತ ನೋಡ್ಲಿಕ್ಕೆ ಹೋದ್ರೆ ಇಂಥ ಕೆಲಸ ಆಯ್ತು, ರೋಡ್ ಆಯ್ತು, ಮತ್ತೇನಾಯ್ತು, ಎಷ್ಟು ಖರ್ಚು ಬಂತು, ಎಷ್ಟು ರೋಡ್ ಇತ್ತು, ಅದರ ಬೇಸಿಕ್ ಎಷ್ಟಿತ್ತದು, ಈಗ ಎಷ್ಟು ಆಯ್ತು ಅದು ಮುಗಿದ್ರೊಳಗಾಗಿ ಇವ್ಯಾವ ತನಿಖಾ ವಿಷಯ ಇಲ್ಲರಲ್ಲಿ. ಮತ್ತು ಈ ರಾಜಕಾರಣಿಗಳು ಏನು ಮಾಡ್ಲಿಕ್ಕಿದ್ದಾರಪ್ಪ, ಇವರು ಯಾರಿಗೆ ಕೊಡ್ಲಿಕ್ಕಿದ್ದಾರೆ, ಎಂಥ ವ್ಯವಸ್ಥೆಯಲ್ಲಿ ಇದ್ದಾರೆ ರಾಜಕಾರಣದಲ್ಲೇ, ಅದ್ರ ಬಗ್ಗೆ ಚರ್ಚೆನೇ ಕಡಿಮೆ.